ಲೋಕಸಮರದ ಅಂಗಳದಲ್ಲಿ ಅಪರೂಪದ ಬೆಳವಣಿಗೆಯೊಂದು ನಡೆದಿದೆ. ಆದ್ರ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಲೋಕಸಮರದ ಅಂಗಳದಲ್ಲಿ ಅಪರೂಪದ ಸನ್ನಿವೇಶವೊಂದು ನಡೆದಿದೆ. ವೈರತ್ವ ಮರೆತು ಕೊನೆಗೂ ಬದ್ಧ ವೈರಿಗಳು ಸಮಾಗಮ ಆಗಿರ್ತಕ್ಕಂಥದ್ದು. ಮುನಿಸು ಮರೆತು ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಮತ್ತು ಜಿಟಿ ದೇವೇಗೌಡರು. 2 ದಿನದ ಹಿಂದೆ ಮಾಗಡಿ ಮಾಜಿ ಶಾಸಕ ಬಾಲಕೃಷ್ಣ ನಿವಾಸದಲ್ಲಿ ಭೇಟಿಯಾಗಿದ್ರು. ಬಾಲಕೃಷ್ಣ ನಿವಾಸದಲ್ಲಿ ಒಟ್ಟಿಗೆ ಭೋಜನ ಸವಿದು ಇಬ್ರು ನಾಯಕರು ಮಾತುಕತೆಯನ್ನ ನಡೆಸಿದ್ರು. ಚಾಮುಂಡೇಶ್ವರಿ ಚುನಾವಣೆ ನಂತರ ಮೊದಲ ಬಾರಿಗೆ ಈ ಭೇಟಿಯಾಗಿದೆ. ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲು ಮೆಗಾ ಪ್ಲಾನ್ ಅನ್ನ ನಡೆಸಿದ್ದು ಕಡು ವೈರಿಗಳು ಒಟ್ಟಿಗೆ ಸೇರ್ಕೊಂಡು ಚರ್ಚೆಯನ್ನ ನಡೆಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ಲಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಎಚ್.ಡಿ. ದೇವೇಗೌಡರಿಗೆ, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಎಚ್.ಡಿ. ದೇವೇಗೌಡರಿಗೆ, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ, ಕುಮಾರಸ್ವಾಮಿ ಅವರಿಗೆ, ಎಚ್.ಡಿ. ದೇವೇಗೌಡರಿಗೆ, ಸಮನ್ವಯ ಸಮಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಮೊನ್ನೆ ಅಷ್ಟೇ ಜೈಕಾರ ಹಾಕಿದ್ರು. ಅದರ ಬೆನ್ನಲ್ಲೇ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂದಿದ್ರು. ಅದಕ್ಕೆ ತಕ್ಕಂತೆ ಈಗ ಇಬ್ರು ಕೂಡ ಒಟ್ಟಿಗೆ ಸೇರಿ ಚರ್ಚೆಯನ್ನ ನಡೆಸಿದ್ದಾರೆ. ಮುಂದಿನ ಹಾದಿ ಏನಾಗಿದ್ರೆ ಇವತ್ತು ದಿವ್ಯ ಜ್ಯೋತಿ, ಏನು ಚಾಮುಂಡೇಶ್ವರಿ ಚುನಾವಣೆಯ ಬಳಿಕ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದ್ದು ದೋಸ್ತಿ ಏರ್ಪಟ್ಟಿದ್ರು ಕೂಡ ಇಲ್ಲೊಂದ್ ಕಡೆ ಜಿಟಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಸ್ಪರ ಮುಖಾಮುಖಿ ಆಗಿರ್ಲೇ ಇಲ್ಲ. ಆದ್ರೆ 2 ದಿನದ ಹಿಂದೆ ಮಾಗಡಿಯ ಮಾಜಿ ಶಾಸಕ ಬಾಲಕೃಷ್ಣ ಅವರ ನಿವಾಸದಲ್ಲಿ ರಾತ್ರಿ ಭೋಜನಕ್ಕೆ ಕೂಡ ಇಬ್ಬರು ಒಟ್ಟಿಗೆ ಸೇರಿರುವಂತದ್ದು ಮತ್ತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ವಿಶೇಷವಾಗಿ ಇಬ್ರು ಕೂಡ ಮೈಸೂರವರೇ ಆಗಿರುವಂತದ್ದು ಮತ್ತು ಮೈತ್ರಿ ಅಭ್ಯರ್ಥಿಯಾಗಿ ಮೈಸೂರಿನಿಂದ ವಿಜಯಶಂಕರ್ ಕೂಡ ಕಣದಲ್ಲಿರೋದ್ರಿಂದ ಇಬ್ಬರು ಕೂಡ ಕುಳಿತು ಮಾತನಾಡಬೇಕಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿತ್ತು. ಹಾಗಾಗಿ ಅಲ್ಲಿ ಕುಳಿತು ಇಬ್ರು ಕೂಡ ಒಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಜಯಶಂಕರ್ ಅವರನ್ನ ಗೆಲ್ಲಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿಯ ಕಾರ್ಯತಂತ್ರ ಮಾಡಬೇಕು ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಮತ್ತು ಜಿಟಿ ದೇವೇಗೌಡರು ಕುರಿತು ಚರ್ಚೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ದಿವ್ಯ ಜ್ಯೋತಿ, ಜಿಟಿ ದೇವೇಗೌಡರು ತಾವು ಯಾವ ವೈರತ್ವವನ್ನು ಇಟ್ಕೊಂಡಿಲ್ಲ, ನಾವು ಸ್ನೇಹವನ್ನ ಬಯಸ್ತಾ ಇದ್ದೀವಿ ಅನ್ನೋ ಒಂದು ಸೂಚನೆಯಾಗಿ ಈ ರೀತಿ ಜೈಕಾರವನ್ನ ಹಾಕಿದ್ರು, ಎಲ್ಲ ಓಕೆ. ಬಟ್ ಸಿದ್ದರಾಮಯ್ಯನವರು ಇಲ್ಲಿಯವರೆಗೂ ಯಾವ ವೇದಿಕೆಯಲ್ಲೂ ಕೂಡ ಜಿಟಿಡಿ ಹೆಸರು ಕೂಡ ತಗೊಳ್ತಾ ಇರಲಿಲ್ಲ. ಈಗ ಅವರ ಮಾತು ಏನಾಗಿರಬಹುದು ಅನ್ನೋದೇ ಸದ್ಯದ ಕುತೂಹಲ ಅಲ್ವಾ ಸುಖೇಶ್? ಖಂಡಿತ ಹೌದು ಜೊತೆ. ಯಾಕಂತಂದ್ರೆ ಮೊದಲನೇದಾಗಿ ಇಬ್ಬರು ಕೂಡ ಅನಿವಾರ್ಯತೆ ಇದೆ ಅನ್ನುವಂಥದ್ದು. ಒಂದು ಮಂಡ್ಯ ಅಥವಾ ಹಾಸನ ಈ ಭಾಗದಲ್ಲಿ ಕೂಡ ಜೆಡಿಎಸ್ ಅಭ್ಯರ್ಥಿಗಳಲ್ಲೂ ಕೂಡ ಬಂದು ಸಿದ್ದರಾಮಯ್ಯ ಪ್ರಚಾರ ಮಾಡ್ಬೇಕಂತ ಅನಿವಾರ್ಯತೆ ಇದೆ. ಅದೆಲ್ಲದಕ್ಕಿಂತ ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಮೈಸೂರಿನ ಅಭ್ಯರ್ಥಿನ ಗೆಲ್ಲಿಸಿಕೊಳ್ಳುವಂಥದ್ದು ಸಿದ್ದರಾಮಯ್ಯರು ಕೂಡ ಅನಿವಾರ್ಯ. ಯಾಕಂತಂದ್ರೆ ತಾವೇ ಕೇಳಿ ಪಟ್ಟು ಹಿಡಿದು ಪಡೆದಂತ ಕ್ಷೇತ್ರ ಅದು ಮತ್ತು ತಮ್ಮ ಆಪ್ತನಿಗೆ ಟಿಕೆಟ್ ಅನ್ನು ಕೂಡ ಕೊಡಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ನಾಯಕರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯ ಅವರಿಗೂ ಕೂಡ ಇದೆ. ವಿಶೇಷವಾಗಿ ಮೈಸೂರು ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವ ವಿಚಾರದಲ್ಲಿ ತಮ್ಮ ವಿರುದ್ಧ ಗೆಲುವನ್ನ ಸಾಧಿಸಿದಂತ ಅಥವಾ ತಮ್ಮನ್ನು ಸೋಲಿಸಿದಂತ ಜಿಟಿ ದೇವೇಗೌಡರ ಬಗ್ಗೆ ಏನೇ ಅವರ ಭಿನ್ನಾಭಿಪ್ರಾಯ ಇದ್ರು ಕೂಡ ಎಲ್ಲವನ್ನೂ ಮರೆತು ಮೈತ್ರಿ ಸೂತ್ರವನ್ನು ಪಾಲನೆ ಮಾಡ್ಬೇಕಂತ ಅನಿವಾರ್ಯತೆ ಅವರಿಗೂ ಕೂಡ ಸೃಷ್ಟಿ ಆಗಿದೆ. ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.